ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಯುಗಾದಿ ಹಬ್ಬದ ಒಬ್ಬಟ್ಟಿನ ಸಾಂಬಾರು ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡುತ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ನಾನು ಮಾಡಿದಂಥ ಸಾಂಬಾರು ಅಂತ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಮರೀದಲ್ಲೇ ತಿಳಿಸಿ. ನೋಡಿ, ಈ ರೀತಿ ಇದೆ ನಾನು ಮಾಡಿರೋದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅನ್ನೋದಕ್ಕೆ ವಿಡಿಯೋಗೆ ಹೋಗೋಣ. ನೋಡಿ, ಮೊದಲಿಗೆ ಬೇಳೆ ಬೇಯಿಸಿದ ನೀರನ್ನು ಸಪ್ರೇಟ್ ಮಾಡಿದ ತಕ್ಷಣ ಅದರೊಳಗಡೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಬಾಣಲಿನಲ್ಲಿ ಒಂದೇ ಒಂದು ಗೆಡ್ಡೆ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹುರ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ನೋಡಿ, ಬೇಳೆ ಬೇಯಿಸಿದ್ದು ನೀರು ಬಿಸಿ ಇರುತ್ತಲ್ವ, ಆ ಬಿಸಿ ಇರೋದ್ರೊಳಗಡೆ ಟೊಮೊಟೊನ ಈ ರೀತಿ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಆ ಬಿಸಿ ನೀರೊಳಗಡೆ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನು ಈ ರೀತಿ ಮಾಡ್ತೀನಿ. ಮತ್ತು ಬೇಳೆನ ಬೇಯಿಸಿರೋದನ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉರಿತಾ ಇದೆ ಅಲ್ವಾ, ಅದ್ರ ಜೊತೆನೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಒಂದು ಕರಿಬೇವಿನ ಎಲೆನ ಕಿತ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನು, ಆ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಮತ್ತು ನೋಡಿ, ಮೆಂತ್ಯ ಕೂಡ ಒಂದು ಸ್ವಲ್ಪ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಸೇರಿಸ್ತಾ ಇದ್ದೀನಿ. ಒಂದು ಪೀಸು ಚಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು 6-7 ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 3 ಲವಂಗ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಹುರಿದ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ನೋಡಿ, ಬೇಳೆ ಕಾಯಿ ಇಟ್ಕೊಂಡಿದ್ದೆ ಅಲ್ವಾ, ಅದ್ರ ಜೊತೆಗೆ ಹುರಿದಿದ್ದಂಥ ಮಸಾಲೆನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯನ್ನು ಮುರಿದು ಈ ರೀತಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಬೀಜ ಎಲ್ಲ ಕೆಳಗಡೆ ಬೀಳುತ್ತೆ ಅಂತ ಆ ರೀತಿ ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಬೀಜ ಹಾಕಲ್ಲ ನಾನು. ಬೀಜ ನಮ್ಮ ಮನೆಯವರು ಬಾಯಿಗೆ ಸಿಕ್ಕಿದ್ರೆ ಅದು ಸರಿ ಹೋಗಲ್ಲ ಅಂತಾರೆ. ತೆಗೆದ್ರೆ ಒಂದೊಂದು ಸಲ ಬೀಜನೇ ಬರುತ್ತೆ ಅಂತ, ಗ್ಯಾಸ್ಟ್ರಿಕ್ ಅವ್ರಿಗೆ. ಹಾಗಾಗಿ ನೋಡಿ, ಇದಕ್ಕೆ 2 ಏಲಕ್ಕಿ ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಒಣಮೆಣಸಿನ್ಕಾಯಿನ ಜೊತೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಕೂಡ ಸೇರಿಸ್ಕೊಳ್ತೀನಿ ಒಗ್ಗರಣೆಗೆ. ನೋಡಿ, ಇದಕ್ಕೆ ಒಂದು 1/2 ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಸ್ಪೂನು ಖಾರದ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ನಾನು ಬೇಳೆ ಬೇಯಿಸಿ ಹೋಳಿಗೆಗೆ ಅಂತ ಪ್ರಿಪ್ರೇಷನ್ ಮಾಡಿದ್ದು ವಿಡಿಯೋದಲ್ಲಿ ನೋಡಿದ್ದೀರಾ. ಅದನ್ನು ನಾನು ವಾಶ್ ಮಾಡಿಲ್ಲ. ಮಿಕ್ಸಿ ಜಾರ್ ಕೂಡ ವಾಶ್ ಮಾಡಿಲ್ಲ. ಯಾಕಂದರೆ ಕೆಲವರೆಲ್ಲ ಹೋಳಿಗೆ ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತಾರೆ. ನಾನು ಬೆಲ್ಲ ಏನು ಹಾಕಲ್ಲ. ನೋಡಿ, ಈಗ ಮಡಿಕೆನಲ್ಲಿ ಕೂಡ ಬೆಲ್ಲದ ಅಂಶ ಸ್ವೀಟ್ ಇದೆ. ಈ ಮಿಕ್ಸಿ ಜಾರಲ್ಲಿ ಕೂಡ ಬೇಳೆ ಮತ್ತು ಕಾಯಿ ಬೆಲ್ಲ ಮಾತ್ರ ರುಬ್ಬಿದ್ದೀವಲ್ವ, ಅದರಲ್ಲಿ ಕೂಡ ಸ್ವಲ್ಪ ಬೆಲ್ಲದ ಅಂಶ ಇರುತ್ತೆ. ಸಾಕಾಗುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಅದನ್ನು ವಾಶ್ ಮಾಡಿಲ್ಲ. ಡೈರೆಕ್ಟ್ ಅದರಲ್ಲೇ ರುಬ್ಬಿದ್ದೀನಿ. ನೋಡಿ, ಇದು ಕೂಡ ಅಷ್ಟೇ ಮಡಿಕೆ ಇಟ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಬೆಲ್ಲದ ಕಾಯಿಂದೆಲ್ಲ ಮಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ನಾನು ಒಗ್ಗರಣೆ ಐಟಮ್ ಏನೂ ವಾಶ್ ಮಾಡಿಲ್ಲ, ಅದೇ ರೀತಿ ಇದೆ. ಅದಕ್ಕೆ ಎಲ್ಲ ಒಗ್ಗರಣೆ ಐಟಮನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇಂಗುನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಬ್ಬಟ್ಟಿನ ಸಾಂಬಾರಿಗೆ ಇಂಗು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಹಾಗಾಗಿ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿ ತಂದಂಥ ಮಸಾಲೆಗೆ ನೋಡಿ, ತೆಗೆದಿಟ್ಕೊಂಡಿದ್ದಂಥ ಬೇಳೆ ನೀರನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಖಾರ ಎಲ್ಲ ಹೊಂದ್ಕೊಳ್ಳಿ ಅಂತ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಒಗ್ಗರಣೆ ಎಲ್ಲ ಕಡೆ ಸೇರುತ್ತೆ. ಈಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬೇಳೆ ನೀರನ್ನು ಯಾವ ರೀತಿ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಂಬಾರು. ನೋಡಿ, ನಾನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ಚೆನ್ನಾಗಿ ಕಲ್ಲುಪ್ಪು ಹಾಕಿದ್ದೀನಲ್ವ, ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಎಲ್ಲ ಕಡೆ ಸೇರಲಿ ಅಂತ. ನೋಡಿ, ಈ ರೀತಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡೋಣ. ಆ ಪ್ಲೇಟ್ ಆಗಲಿಲ್ಲ ಅಂತ ಇನ್ನೊಂದಿಟ್ಟೆ. ಓಕೆ, ನೋಡಿ, ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿ ಬರಲಿಕ್ಕೆ ಬಿಡೋಣ. ನೋಡಿ, ಈಗ ಆಲ್ಮೋಸ್ಟ್ ಕುದಿ ಬಂದಿದೆ. ಇದು ಚೆನ್ನಾಗಿ ಕುದ್ದು ಸಾಂಬಾರು ರೆಡಿ ಆಗಿದೆ. ಇನ್ನೇನು
ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ. ನೋಡಿ ನಾನು ಮಾಡಿದಂಥ ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ರೀತಿ ಬಂದಿದೆ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನಾನು ಈ ರೀತಿಯೇ ಮಾಡೋದು. ನೀವು ಕೂಡ ಒಂದು ಸಲ ನಾನು ಮಾಡಿದ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಘಮ ಘಮ ಅಂತಿತ್ತು ನಾನು ಮಾಡಬೇಕಾದ್ರೆ. ಒಬ್ಬಟ್ಟಿನ ಸಾಂಬಾರು ಕುದಿ ಬರ್ತಾ ಇದ್ರೇ ಅದ್ರ ಸ್ಮೆಲ್ ಬರುತ್ತೆ. ನಾನು ಅದರಲ್ಲಿ ಹುಣ್ಸೆಹಣ್ಣು ಸೇರಿಸಿದ್ದೀನಿ, ಸಾರಿ ಹೇಳಲಿಲ್ಲ, ಏನೋ ತಿಳ್ಕೊಳ್ಬೇಡಿ. ಹುಣ್ಸೆಹಣ್ಣು ಕೂಡ ಸೇರಿಸಿದ್ದೀನಿ. ನೋಡಿ ಈ ರೀತಿ ಇತ್ತು ನಾನು ಮಾಡಿದಂಥ ಒಬ್ಬಟ್ಟಿನ ಸಾಂಬಾರು. ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ. ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಬೇಳೆ ಒಬ್ಬಟ್ಟನ್ನು. ಮತ್ತು ಬೇಳೆ ಒಬ್ಬಟ್ಟು ಮಾಡಿದ್ರೆ ಕಂಪಲ್ಸರಿ ಒಬ್ಬಟ್ಟಿನ ಸಾಂಬಾರು ಇದ್ರೇ ಊಟಕ್ಕೆ ಒಂದು ರುಚಿ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇರುತ್ತೆ.